ತಾವರೆಕೆರೆ ಕಾವೇರಿ ಕ್ರಷರ್ನಲ್ಲಿ ಜವರಾಯನ ತಾಂಡವ ಜಾಸ್ತಿ ಆಗಿತ್ತು. ಬೆಳಗ್ಗೆ ಈ ಒಂದು ಕ್ರಷರ್ ಅಲ್ಲಿ ಆದಂತಹ ದುರಂತದಲ್ಲಿ 7 ಮಂದಿ ಕಾರ್ಮಿಕರ ದೇಹಗಳು ಛಿದ್ರ ಆಗಿದೆ. ಹಲವರಿಗೆ ಗಾಯಗಳು ಕೂಡ ಆಗಿದೆ. ಕೆಲವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ. ತಾವರೆಕೆರೆ ಕಾವೇರಿ ಕ್ರಷರ್ನಲ್ಲಿ ನಡೆದಂತಹ ದುರಂತ, ಬಂಡೆ ಕುಸಿದು 7 ಮಂದಿ ಕಾರ್ಮಿಕರ ದೇಹಗಳು ಛಿದ್ರವಾಗಿದೆ. 40 ಅಡಿ ಕಂದಕದಲ್ಲಿ ಬಡವರ ಉಸಿರು ಸಿಲುಕಿಕೊಂಡಿತ್ತು. ಬಿಹಾರಿ ಕಾರ್ಮಿಕರ ರಕ್ತವನ್ನ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿ ಹರಿಸಿರುವಂಥದ್ದು. ಅಕ್ರಮ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇತ್ತ ಆ ಮಾಫಿಯಾಗೆ ಈ 7 ಜೀವಗಳು ಕೂಡ ಬಲಿಯಾಗಿರುವಂತದ್ದ. ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಅನ್ನ ತೆಗೆದುಕೊಂಡಿದ್ರ ಅಥವಾ ತೆಗೆದುಕೊಂಡಿರ್ಲಿಲ್ವಾ, ಪರ್ಮಿಷನ್ ಇತ್ತ ಇವ್ರಿಗೆ ಈ ಕ್ವಾರಿಯನ್ನ ಮಾಡೋದಕ್ಕೆ? ಈಗ ಆಲ್ರೆಡಿ ಆ ಕುರಿತಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಗಮನಿಸಿರಬಹುದು ಯಾವ ರೀತಿಯಾಗಿ ಆಗಿತ್ತು ಅಲ್ಲಿ ಅಂತ. ಅಲ್ಲಿರುವಂತಹ ಕಲ್ಲು ಕುಸಿದು 7 ಮಂದಿ ಸಾವನ್ನಪ್ಪಿದ್ದಂಥದ್ದು. ಜೊತೆಯಲ್ಲಿ ಇನ್ನೂ ಕೆಲವರಿಗೆ ಗಾಯಗಳು ಕೂಡ ಆಗಿದೆ. ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿರುವಂಥದ್ದು. ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಸಾವು ಬದುಕಿನ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾವೆ ಜೀವಗಳು. 5ರ ಸ್ಥಿತಿ ಚಿಂತಾಜನಕ ಆಗಿರುವಂಥದ್ದು. ಸಾವಿನ ದವಡೆಯಲ್ಲಿ ತುರ್ತು ಚಿಕಿತ್ಸೆಯನ್ನ ಅವರಿಗೆ ಕೊಡಿಸಲಾಗಿದೆ. ಒಟ್ಟು 7 ಮಂದಿ ಸಾವನ್ನಪ್ಪಿದ್ರು. ರಾಮ್ ನಾಯಕ್, ರಾಮ್ ಅವತಾರ್ ಸಿಂಗ್, ಭುವನೇಶ್ವರ್ ಸಿಂಗ್, ಧರ್ಮೇಶ್ ಸಿಂಗ್, ರಾಜೇಶ್ ಪ್ರಸಾದ್, ಸತ್ಯನಾರಾಯಣ ಗೌಡ, ಶಿವರಾಜ್ ಸಿಂಗ್ ಮಧ್ಯಪ್ರದೇಶ, ಇವರೆಲ್ಲರೂ ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದಂಥವ್ರು. ಅಕ್ರಮ ಗಣಿಗಾರಿಕೆಯ ಮಾಫಿಯಾಗೆ ಈ ಇಷ್ಟೂ ಜೀವಗಳು ಕೂಡ ಬಲಿಯಾಯಿತಾ? ಏನಾಗಿತ್ತು ಅಲ್ಲಿ? ಈಗ ಆಲ್ರೆಡಿ ಸಿಎಂ DKC ಅವರೆಲ್ಲರೂ ಕೂಡ ಸಂತಾಪವನ್ನ ಕೂಡ ಸೂಚಿಸಿದ್ರು. ರಾಮ್ ನಾಯಕ 46 ವರ್ಷ ಕಾರ್ಮಿಕ, ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ರಾಮ್ ಅವತಾರ್ ಸಿಂಗ್ 30 ವರ್ಷ, ಕಲ್ಲು ಕ್ವಾರಿಯಲ್ಲಿ ಮೃತಪಟ್ಟಂತಹ ಕಾರ್ಮಿಕರ ಹೆಸರು ಇದು. 7 ಜನ ಸಾವನ್ನಪ್ಪಿದ್ದಂಥದ್ದು. ಭುವನೇಶ್ವರ್ ಸಿಂಗ್, ಹಾಗೆ ಒಟ್ಟು 7 ಮಂದಿ ಸಾವನ್ನಪ್ಪಿದ್ರು. ಧರ್ಮೇಶ್ ಸಿಂಗ್, ರಾಜೇಶ್ ಪ್ರಸಾದ್, ಸತ್ಯನಾರಾಯಣ ಗೌಡ, ಶಿವರಾಜ್ ಸಿಂಗ್ ಮಧ್ಯಪ್ರದೇಶ, ಇವರೆಲ್ಲರೂ ಕೂಡ ಬೆಳಗ್ಗೆ ಆದಂತಹ ಈ ಒಂದು ಘೋರ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಆಲ್ರೆಡಿ ಅಲ್ಲಿ ಲೈಸೆನ್ಸ್ ತೆಗೆದುಕೊಂಡಿದ್ರ ಒಂದು ಅಕ್ರಮ ಗಣಿಗಾರಿಕೆಗೆ ಯಾರು ಲೈಸೆನ್ಸ್ ಕೊಟ್ಟಿದ್ರು, ಯಾವಾಗ ಕೊಟ್ಟಿದ್ರು, ಪ್ರತಿಯೊಂದರ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಭೂವಿಜ್ಞಾನ ಇಲಾಖೆ ಈಗ ಆಲ್ರೆಡಿ ಮುಂದಾಗಿದೆ. ಜೊತೆಯಲ್ಲಿ ಅಲ್ಲಿಂದನೂ ಕೂಡ ನಿರ್ಲಕ್ಷ್ಯ ಆಗಿರುವಂಥದ್ದು. ಇನ್ನು ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಿದ್ರಲ್ಲ ಆ ಮಾಲೀಕರ ವಿರುದ್ಧನೂ ಕೂಡ ಈಗ ಆಲ್ರೆಡಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಅಂದ್ರೆ ಆ ರೀತಿಯಾಗಿ ದುರಂತ ಆಗತ್ತೆ ಅಂತ ಅಂದ್ರೆ ಅದಕ್ಕೆ ಯಾರು ಹೊಣೆ? ಜವರಾಯ ತಾಂಡವ ಆಡಿತು ತಾವರೆಕೆರೆ ಕಾವೇರಿ ಕ್ರಷರ್ನಲ್ಲಿ. ಮಧ್ಯಪ್ರದೇಶ, ಬಿಹಾರ ಹಾಗೂ ಯಾದಗಿರಿ ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿದ್ದಂಥದ್ದು. 7 ಮಂದಿ ಬಲಿಯಾಗಿದ್ದಾರೆ. ಹಲವರಿಗೆ ಗಾಯಗಳು ಕೂಡ ಆಗಿದೆ. ಕಲ್ಲುಗಳ ರಾಶಿಯಡಿ ಸಿಲುಕಿ ಕಾರ್ಮಿಕರ ದೇಹಗಳು ಛಿದ್ರ ಆಗಿದೆ. ಮಧ್ಯಪ್ರದೇಶ, ಬಿಹಾರ ಹಾಗೂ ಯಾದಗಿರಿ ಕಾರ್ಮಿಕರು ಬಲಿಯಾಗಿರುವಂಥದ್ದು ಇದೆ. ಕಲ್ಲುಗಳ ರಾಶಿಯಡಿ ಹಲವು ಕಾರ್ಮಿಕರು ಸಿಗಾಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. 5ರಿಗೆ ಗಾಯಗಳು ಕೂಡ ಆಗಿತ್ತು. ಅವರನ್ನ ತುರ್ತು ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಅಲ್ಲೂ ಕೂಡ ಸಾವು ಬದುಕಿನ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಅವರ ಸ್ಥಿತಿ ಕೂಡ ಗಂಭೀರ ಆಗಿರುವಂಥದ್ದು. ಅವೈಜ್ಞಾನಿಕವಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಈ ಜೀವಗಳನ್ನ ಬಲಿ ಪಡೆದುಕೊಂಡ್ರ ಕಲ್ಲುಗಳ ರಾಶಿಯಡಿ ಅವರೆಲ್ಲರೂ ಕೂಡ ಸಿಲುಕಿಕೊಂಡಿದ್ರು. ಛಿದ್ರ ಆಗಿದೆ. 7 ಮಂದಿ ಕಾರ್ಮಿಕರ ದೇಹಗಳು ಆಸ್ಪತ್ರೆಯ ICU ಬೆಡ್ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ RR ಆಸ್ಪತ್ರೆಗೆ ಗಾಯಾಳುಗಳನ್ನ ತುರ್ತಾಗಿ ಶಿಫ್ಟ್ ಮಾಡಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲನ್ನ ಮುಟ್ಟಿದ ಈ ಸಂದರ್ಭದಲ್ಲಿ ಕಣ್ಣೀರಿಡ್ತಿದ್ದಾರೆ ಕುಟುಂಬಸ್ಥರು. ಅವೈಜ್ಞಾನಿಕ ಕಲ್ಲು ಗಣಿಗಾರಿಕೆಗೆ ಬಡ ಕುಟುಂಬಗಳ ಜೀವಗಳು ಬಲಿಯಾಯ್ತಾ? ಪೊಲೀಸರು ಕೂಡ ಹೋಗಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಭೂವಿಜ್ಞಾನ ಇಲಾಖೆಯಿಂದಲೂ ಕೂಡ ಅಲ್ಲಿ ಮಾಹಿತಿಯನ್ನ ತರಿಸ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಪರ್ಮಿಷನ್ ಯಾರು ಕೊಟ್ರು, ಲೀಗಲಿ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರಾ ಇದಕ್ಕೆ, ಅಥವಾ ಅಕ್ರಮವಾಗಿ ನಡೆಸಲಾಗ್ತಾ ಇತ್ತಾ? ಪ್ರತಿಯೊಂದರ ಮಾಹಿತಿಯನ್ನ ಇದೀಗ ಕಲೆ ಹಾಕಲಾಗ್ತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ.
ಪೊಲೀಸರು ಅಲ್ಲಿ ಹೋಗಿದ್ದಾರೆ, ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅಲ್ಲಿ ಸಿಲುಕಿಕೊಂಡಿತ್ತಲ್ಲ ಮೃತದೇಹಗಳು, ಆ ಎಲ್ಲ ಮೃತದೇಹಗಳನ್ನು ಕೂಡ ತೆಗೆಯೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಅಷ್ಟು ದೊಡ್ಡ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗಿರಬಹುದು, ಅಲ್ಲಿ ಕುಟುಂಬಸ್ಥರು ಮುಂದೇನು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯಲ್ಲಿ ಒಂದು ಕಡೆನಲ್ಲಿ ಜೀವ ಹೋಗಿದೆ, ಕುಟುಂಬಕ್ಕೆ ಆಧಾರವಾದಂತಹ ಜೀವವನ್ನು ಕಳೆದುಕೊಂಡು ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಣ್ಣೀರಿಡ್ತಿದ್ದಾರೆ ಸ್ಥಳದಲ್ಲಿ ಕೂತ್ಕೊಂಡು. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಏನು ಕಲ್ಲು ಕ್ವಾರೆ ದುರಂತದಲ್ಲಿ ಏನು 7 ಜನ ದುರ್ಮರಣಕ್ಕಿರುವಂಥದ್ದು ಅಲ್ಲದೆ 5 ಜನ ಈಗಾಗಲೇ ಬದುಕಿನ ನಡುವೆ ಹಾಸ್ಪಿಟ್ಲಿಗೆ ದಾಖಲಾಗಿ ಚಿಕಿತ್ಸೆ ಪಡಿತಿರುವಂಥದ್ದು. ಈಗ ಇಲ್ಲಿ ನೋಡ್ಬೋದು ನಾವು ರಾಮನಗರ ಜಿಲ್ಲೆಯ ಏನು ಒಂದು ಮಾಗಡಿ ತಾಲೂಕಿದೆ, ಈ ತಾವರೆಕೆರೆ ಸಮೀಪದ ಒಂದು ಮಾದಾಪಟ್ಟಣ ಆಮೇಲೆ ಈ ಒಂದು ಘೋರ ದುರಂತ ಸಂಭವಿಸಿರುವಂಥದ್ದು. ಇಲ್ಲಿ ನೋಡ್ಬೋದು ಮೇಲ್ನೋಟಕ್ಕೆ ಮೇಲಿರ್ತಕ್ಕಂಥ ಏನು ಒಂದು ಕಲ್ಲು ಬಂಡೆ ಇದೆ, ಅದು ಸ್ಲಿಪ್ ಆಗಿ ಕೆಲಸ ಮಾಡ್ತಿದ್ದಂಥ ಸುಮಾರು 12 ಜನ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನು ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು ನೋಡ್ಬೋದು. ಅಲ್ಲಿ ಡ್ರಿಲ್ಲಿಂಗ್ ಮಾಡ್ತಿರುವಂಥದ್ದು ನೋಡ್ಬೋದು. ಅಲ್ಲಿ 12 ಜನ ಡ್ರಿಲ್ಲಿಂಗ್ ಕೆಲಸ ಮಾಡಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಮತ್ತು ಕ್ರೇನ್ ಸಹಾಯದಿಂದ ಎಲ್ಲನೂ ಏನೊಂದು ಸ್ಥಳದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಲಿರ್ತಕ್ಕಂಥ ಬಂಡೆ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿರುವಂಥದ್ದು. ಇದೇ ಒಂದು ಸಂದರ್ಭದಲ್ಲಿ 7 ಜನ ದುರ್ಮರಣಕ್ಕೀಡಾಗಿರುವಂಥದ್ದು. ಅದರಲ್ಲಿ ಓರ್ವರು ಕರ್ನಾಟಕದವರಾದರೆ ಇನ್ನು 6 ಜನ ಮಧ್ಯಪ್ರದೇಶದವರಾಗಿರ್ತಾರೆ. ಈ ಕಲ್ಬಂಡೆ ಸೆಂಟರ್ನಲ್ಲಿ ಸಿಲುಕಿದ್ದಂಥ ಕೂಲಿ ಕಾರ್ಮಿಕರನ್ನ ಈಗಾಗಲೇ ಸ್ಥಳಕ್ಕೆ ಧಾವಿಸಿದ್ದ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿರ್ಬೋದು ಮತ್ತು ಪೊಲೀಸ್ನವರು ಸ್ಥಳೀಯರ ಸಹಕಾರದಿಂದ ಈಗಾಗಲೇ ಮೃತದೇಹಗಳನ್ನೆಲ್ಲ ಹೊರಗಡೆ ತೆಗೆದಿದ್ದಾರೆ. ಸದ್ಯ ಗಾಯಾಳುಗಳನ್ನ ಈಗಾಗಲೇ ನಗರದ RR ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರಲ್ಲಿ ಮತ್ತೋರ್ವರು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಇರುವಂಥದ್ದು. ನೋಡಿ, ಈ ಕಲ್ಲು ಬಂಡೆಗಳ ನಡುವೆ ಸಿಲುಕಿದಂಥ ಕಾರ್ಮಿಕರು ಯಾವ ರೀತಿ ನರಳಾಟ ಅನುಭವಿಸಿ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆ ಬೆಳಗ್ಗೆ ಸುಮಾರು 6 ಗಂಟೆಯ ಸಂದರ್ಭದಲ್ಲಿ 6:15 ಗಂಟೆಗೆ ಸಂದರ್ಭದಲ್ಲಿ ನಡೆದಂಥ ಸಂದರ್ಭದಲ್ಲಿ ಮಾಲೀಕರಿಗೆ ಮಾಹಿತಿ ತಿಳಿದಿದ್ರು ಕೂಡ ಪರಾರಿಯಾಗಿದ್ದಾರೆ, ಸ್ಥಳಕ್ಕೆ ಬಾರದೆ. ಅಲ್ಲದೆ ಇದೊಂದು ವಾಹನ ನೋಡ್ಬೋದು, ಟ್ರ್ಯಾಕ್ಟರ್ ಸ್ಥಳದಲ್ಲಿ ಯಾವ ರೀತಿ ಕಲ್ಮಂಡೆ ಬಿದ್ದು ನಜ್ಜುಗುಜ್ಜಾಗಿ ಹಾನಿಯಾಗಿ ಸಂಪೂರ್ಣ ಜಖಮಾಗಿರುವಂಥದ್ದು. ಡ್ರಿಲ್ಲಿಂಗ್ ಮಿಷಿನ್ಸ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಎಲ್ಲಾನು ಕೂಡ ಧ್ವಂಸ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲದೆ ಇದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಮೈನಿಂಗ್ ಜಿಯಾಲಜಿಯವರು ಅಧಿಕಾರಿಗಳು ಮತ್ತು SP ಆದಂಥ SP ಅವರು, IG ಅವರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದು ಸ್ಥಳ ಪರಿಶೀಲನೆ ನಡೆಸಿರುವಂಥದ್ದು. ಅಲ್ಲದೆ ಈ ಒಂದು ಮಾಹಿತಿ ತಿಳಿದಂಥ ಸ್ಥಳೀಯ ಶಾಸಕ ST ಸೋಮಶೇಖರ್ ಅವರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿರುವಂಥದ್ದು. ಅಲ್ಲದೆ ಈ ಸಂಬಂಧವಾಗಿ CM ಅವರ ಬಳಿ ಚರ್ಚೆ ಕೂಡ ನಡೆಸಿ ಮಾಲೀಕರ ವಿರುದ್ಧ ಮತ್ತು ಮೈನಿಂಗ್ ಆ್ಯಂಡ್ ಝುವಾಲಜಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆ ಅಂತಂದರೆ ಇದೊಂದು ನೆಗ್ಲಿಜೆನ್ಸಿಯಿಂದನೇ ಆಗಿರುವಂಥ ಒಂದು ಈ ದುರಂತನ ಇದೊಂದು ಎಲ್ಲೂ ತಪ್ಪಿಸ್ಕೊಳ್ಳೋದಲ್ಲೇ ಇರೋ ರೀತಿ, ಅಂದರೆ ಕಾನೂನು ಬಾಹಿರವಾಗಿ ಏನು ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಕ್ರಷರ್ಗಳಲ್ಲಿ ನಡೀತಾ ಇದೆ. ಒಂದು ದುರಂತದಲ್ಲಿ ಹಸುನೀಗಿದ ಕುಟುಂಬ ಇರ್ಬೋದು, ಏನು ಕೂಲಿ ಕಾರ್ಮಿಕರು ಇರ್ಬೋದು, ಅವ್ರಿಗೆ ಬರೀ ಪರಿಹಾರ ಕೊಟ್ಟರೆ ಸಾಲದು, ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಇಲ್ಲಿನ ಕ್ವಾರೆ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಮಾಲೀಕರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಶಾಸಕರು ಈಗಾಗಲೇ ಆದೇಶ ನೀಡಿರುವಂಥದ್ದು. ನೆಲಮಂಗಲದಿಂದ ರಾಘವೇಂದ್ರ, ರಾಜ್ ನ್ಯೂಸ್. ಎಸ್, ನೋಡಿ, ಇವಾಗ ತಾನೇ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅಲ್ಲಿ ಗ್ರೌಂಡ್ ಹೋಗಿದ್ರು, ಏನಾಗಿತ್ತು ಏನು ಅನ್ನೋದ್ರ ಕುರಿತಾಗಿ ವಿವರಣೆಯನ್ನು ಕೂಡ ಕೊಟ್ಟರು. ಟ್ರ್ಯಾಕ್ಟರೇ ಆ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅಂತಂದ್ರೆ ಮನುಷ್ಯರ ಸ್ಥಿತಿ ಯಾವ ರೀತಿಯಾಗಿ ಆಗಿರಬಹುದು ಗಮನಿಸಿ. ಅಲ್ಲಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಆಗಿರೋದಿಲ್ಲ. ನಾವೆಲ್ಲೋ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀವಲ್ಲ, ಆ ರೀತಿಯಾಗಿರೋದೇ ಇಲ್ಲ ಅಲ್ಲಿ ಕೆಲಸ ಮಾಡುವಂಥದ್ದು. ಮೇಲ್ಗಡೆಯಲ್ಲಿ ಸೂರ್ಯ ಇರ್ತಾನೆ, ಅವನ ಬಿಸಿ ಒಂದ್ ಕಡೆನಲ್ಲಿ ಆ ಸೂರ್ಯನ ಶಾಖಕ್ಕೆ ತಲೆ ಕೂಡ ಸುಡ್ತಾ ಇರುತ್ತೆ, ಕೆಳಗಡೆನಲ್ಲಿ ಭೂಮಿ ಕೂಡ ಕಾವಾಗಿರುತ್ತೆ. ಅಂಥ ಪ್ರದೇಶದಲ್ಲಿ ನಿಂತ್ಕೊಂಡು ಕಾರ್ಮಿಕರು ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ.
ಅವ್ರು ಮಾಡ್ತಾ ಇರೋ ಕೆಲಸನೇ ರಿಸ್ಕಿ ಕೆಲಸ ಆಗಿರುತ್ತೆ. ಅದಕ್ಕೆ ಪ್ರೊಟೆಕ್ಷನ್ ಅನ್ನ ಕೂಡ ಅಲ್ಲಿರುವಂತಹ ಮಾಲೀಕರಾಗಿರ್ಬೋದು, ಯಾರೇ ಆಗಿರ್ಬೋದು, ತುಂಬಾ ಜಾಸ್ತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ನಿರ್ಲಕ್ಷ್ಯವನ್ನ ತೋರಿದ್ರೆ ಈ ರೀತಿಯಾದಂತಹ ಘಟನೆಗಳು ಜಾಸ್ತಿ ಆಗೋಗುತ್ತೆ. ಇವಾಗ 5 ಜನರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅವರ ಸ್ಥಿತಿ ಕೂಡ ಚಿಂತಾಜನಕ ಆಗಿರುವಂತದ್ದು. ಅಲ್ಲಿ ಕೆಲಸ ಮಾಡುವಂತವ್ರು ಆಗಿರ್ಬೋದು, ಸ್ವಲ್ಪ ತಾಳ್ಮೆ, ಎಷ್ಟೇ ತಾಳ್ಮೆ ಇದ್ರೂ ಕೂಡ ಈ ರೀತಿಯಾದಂತಹ ಅವಘಡಗಳು ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ತಾವರೆಕೆರೆ ಕ್ವಾರಿ ಮಹಾಪ್ರಳಯದ ಬೆನ್ನಲ್ಲೇ ಇಲಾಖೆ ಅಲರ್ಟ್ ಆಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಆಪರೇಷನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ಈಗ ಆಲ್ರೆಡಿ ಅಲ್ಲಿ ಲೈಸೆನ್ಸ್ ಅನ್ನ ತೆಗೆದುಕೊಂಡಿದ್ರು ಆ ಮಾಲೀಕರು, ಅಥವಾ ಅಕ್ರಮವಾಗಿ ನಡೆಸಲಾಗ್ತಾ ಇತ್ತಾ, ಇಫ್ ಇನ್ ಕೇಸ್ ಲೈಸೆನ್ಸ್ ತೆಗೆದುಕೊಂಡಿದ್ರು ಕೂಡ ಅವ್ರದೇ ಆದಂತಹ ಬೌಂಡ್ರಿಗಳು ಇರುತ್ತೆ. ಅಂದ್ರೆ ಅಲ್ಲಿ ಏನೇ ನಿಯಮಗಳನ್ನ ಪಾಲನೆ ಮಾಡಬೇಕು, ಅಲ್ಲಿರುವಂತಹ ಕಾರ್ಮಿಕರಿಗೆ ನೀವು ಯಾವ ರೀತಿಯಾದಂತಹ ಸೇಫ್ಟಿ ಮೆಜರ್ಗಳನ್ನ ತೆಗೆದುಕೊಂಡಿರ್ತೀರಾ, ಪ್ರತಿಯೊಂದನ್ನು ಕೂಡ ಗಮನಿಸಬೇಕಾಗತ್ತೆ. ಸುಮ್ಮನೆ ಹೋಗಿ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುವಂಥದ್ದು ಅಲ್ಲ. ಅಂಥ ರಿಸ್ಕಿ ಪ್ರದೇಶದಲ್ಲಿ ಇವಾಗ 7 ಜನ ಮೃತಪಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಆಧಾರ ಯಾರು? ಅವರ ಕುಟುಂಬವನ್ನ ಯಾರು ನೋಡ್ಕೊಳ್ತಾರೆ ಇನ್ನು ಮುಂದೆ? ಅವರನ್ನೇ ನಂಬ್ಕೊಂಡು ಎಷ್ಟೋ ಕುಟುಂಬಗಳಿರುತ್ತೆ. ಅಂದ್ರೆ 7 ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ 7 ಕುಟುಂಬಗಳ ಪರಿಸ್ಥಿತಿ ಏನಾಗಿರಬೇಡ. ಆಕ್ರಂದನ ಮುಗಿಲನ್ನ ಮುಟ್ಟಿದೆ ಇದೀಗ. ಕುಟುಂಬಸ್ಥರ ಆಕ್ರಂದನ, ಪ್ರತಿಯೊಬ್ರು ಕೂಡ ಕಣ್ಣೀರನ್ನ ಇಡ್ತಿದ್ದಾರೆ ಅಲ್ಲಿ ಹೋಗಿ. ಯಾಕಂತ ಅಂದ್ರೆ ಮುಂದೆ ಏನು ನಮ್ಗೆ ಜೀವನಕ್ಕೆ ಆಧಾರವಾಗಿದ್ದಂಥವ್ರು ಇವಾಗ ಸಾವನ್ನಪ್ಪಿದ್ದಾರೆ. ಒಂದ್ ಕಡೆನಲ್ಲಿ ಅವರನ್ನ ಕಳ್ಕೊಂಡಿರುವಂತಹ ನೋವು, ಮತ್ತೊಂದ್ ಕಡೆನಲ್ಲಿ ಅವರ ಜೀವನ ಮುಂದೇನಾಗಬಹುದು ಅನ್ನುವಂತ ಕಲ್ಪನೆಯಲ್ಲಿ ಸಿಲುಕಿ ಒದ್ದಾಟವನ್ನ ನಡೆಸ್ತಾ ಇರುವಂಥದ್ದು. ಸರ್ಕಾರ ಏನೇ ಪರಿಹಾರವನ್ನ ಕೊಡ್ಬೋದು, ಏನೇ ಮಾಡ್ಬೋದು, ಆದ್ರೆ ಆ ಪರಿಹಾರ ಎಷ್ಟು ದಿನ ಅಂತ ಇರುತ್ತೆ. ಆ ಜೀವನೇ ಹೋಗಿದೆ ಅಂತ ಅಂದಮೇಲೆ ಪರಿಹಾರ ಎಷ್ಟೇ ಕೊಟ್ಟರು ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ. ಇವಾಗ ಪೊಲೀಸ್ನವ್ರು ಹೋಗ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಭೂ ವಿಜ್ಞಾನ ಇಲಾಖೆಯಿಂದ ಇವಾಗ ಗಮನವನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇಷ್ಟು ದಿನ ಅಲ್ಲಿ ಏನಾಗ್ತಾ ಇತ್ತು ಅನ್ನೋದು ಗೊತ್ತೇ ಆಗ್ಲಿಲ್ವಾ ಯಾರಿಗೂ ಅಂತ. ಇಷ್ಟು ದಿನ ಭೂ ಇಲಾಖೆ ಕಣ್ಮುಚ್ಕೊಂಡು ಕೂತಿತ್ತ? ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಏನಾಗ್ತಾ ಇದೆ ಏನು ಅನ್ನೋದನ್ನು ಕೂಡ ನೋಡಿರ್ಲಿಲ್ವಾ? ಎಸ್.ಟಿ. ಸೋಮಶೇಖರ್ ಅವರು ಇವಾಗ ಆ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗಿತ್ತು, ಮಾಲೀಕರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ, ಅವರ ನಿರ್ಲಕ್ಷ್ಯ ಕೂಡ ಇದೆ ಇದರಲ್ಲಿ. ಎಸ್.ಟಿ. ಸೋಮಶೇಖರ್ ಅವರು ಹೇಳ್ತಾ ಇರುವಂಥದ್ದು. ಆದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ನೋಡಿ, ಬಂಡೆ ಮೇಲೆ ಅದೇ ರೀತಿಯಾಗಿ ಕೆಳಗೆ 2 ಕಡೆನೂ ಕೂಡ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು. ಹಿಟಾಚಿಯೊಂದಿಗೆ ಒಂದು ಟೀಮ್ ಕೆಲಸವನ್ನ ಮಾಡ್ತಾ ಇತ್ತು. ಹೀಗೆ ಎಲ್ಲಾ ಕಡೆನೂ ಕೂಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಬಂಡೆ ಕೆಳಗೆ ಮತ್ತೊಂದು ತಂಡ ಕೆಲಸ. ಅಂದ್ರೆ ಅಲ್ಲಿ ಕಡಿಮೆ ಜನ ಇರೋದಿಲ್ಲ, ಒಂದೊಂದು ತಂಡವನ್ನಾಗಿ ರೂಪಿಸಿ ಒಂದೊಂದು ಕಡೆ ಕಳಿಸಿರ್ತಾರೆ. ಬಂಡೆ ಹೊಡೆದಿದ್ದಂತಹ ಹಿಟಾಚಿಯಲ್ಲೂ ಕೂಡ ಒಂದು ಟೀಮ್ ಇತ್ತು. ನಾವು ದೃಶ್ಯ 4ರಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಕಾರ್ಯಾಚರಣೆ ಸಂದರ್ಭದಲ್ಲಿ ದಿಢೀರಾಗಿ ಬಂಡೆ ಕೆಳಗಡೆ ಬಿದ್ದಿದೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ರು, ಅಲ್ಲೊಂದು ತಂಡ ಇತ್ತು. ಮೇಲ್ಗಡೆ ಬಂಡೆ ಮೇಲ್ಗಡೆನೂ ಕೂಡ ಒಂದು ತಂಡ ಇದ್ದಿದ್ದಂಥದ್ದು, ಅಲ್ಲೂ ಕೂಡ ಕಾರ್ಮಿಕರಿದ್ರು. ಮೇಲ್ಗಡೆ ಕೆಲಸ ಗೊತ್ತಿಲ್ಲದೆ ಕೆಳಗೆ ಕಾರ್ಮಿಕರು ಕೂಡ ಇದ್ದಿದ್ದಂಥದ್ದು. ಅಂದ್ರೆ ಮೇಲ್ಗಡೆ ಯಾವ ರೀತಿಯ ಕೆಲಸ ಮಾಡಬೇಕು ಅನ್ನೋದು ಕಾರ್ಮಿಕರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಕೆಳಗಡೆನೂ ಕೂಡ ಇದ್ರು. ದಿಢೀರಂತ ಕಾರ್ಮಿಕರ ಮೇಲೆ ಈ ಬಂಡೆ ಅನ್ನೋದು ಬಿದ್ದಿದೆ. ಡ್ರಿಲ್ಲಿಂಗ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಬಂಡೆ ಕೆಳಗಡೆ ಬಿದ್ದಿರುವಂಥದ್ದು. ಬಂಡೆ ಬಿದ್ದ ಹೊಡೆತಕ್ಕೆ ಕಾರ್ಮಿಕರು ನರಳಾಟವನ್ನ ಪಟ್ಟಿದ್ದಾರೆ. ನಾವು ಇವಾಗ ತಾನೇ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಒಂದು ದೃಶ್ಯವನ್ನ ಕೂಡ ತೋರಿಸಿದ್ರು. ಅಲ್ಲಿ ಟ್ರ್ಯಾಕ್ಟರ್ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿತ್ತು. ಅಂಥದ್ರಲ್ಲಿ ಮನುಷ್ಯನ ದೇಹಗಳು ಏನಾಗಿರಬೇಡ, ಸಿಲುಕಿ ಒದ್ದಾಟವನ್ನು ನಡೆಸಿರ್ತಾರೆ. ಇನ್ನೂ 5 ಜನರ ಸ್ಥಿತಿ ಚಿಂತಾಜನಕ ಆಗಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು. ಅವರ ನೋವು ಯಾವ ರೀತಿ ಆಗಿರಬೇಡ. ಅಷ್ಟು ದೊಡ್ಡ ಬಂಡೆ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಪೂರ್ತಿಯಾಗಿ ಏನ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುವುದಿರಲ್ಲ. ಕೆಳಗಡೆ ಆ JCB ಹಿಟಾಚಿ ಕೆಲಸವನ್ನ ಮಾಡ್ತಾ ಇದೆ. ಅಲ್ಲೂ ಒಂದು ತಂಡ ಇತ್ತು ಅಂತ ಹೇಳ್ತಾ ಇರುವಂಥದ್ದು. ಇದೀಗ 7 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂತ 5 ಜನಕ್ಕೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಸ್ವಲ್ಪ ಹೈಟ್ ಅಲ್ಲಿ ಇದೆ, ಸ್ವಲ್ಪ ಲೋ ಲೈಯಿಂಗ್ ಇದೆ. ಹೈಟ್ ಅಲ್ಲಿ ಇರ್ತಕ್ಕಂಥ ಕ್ರಷರ್ ಕೆಲಸ ನಡೀತಾ ಇದೆ. ಕೆಳಗಡೆ ಲೋ ಲೈಯಿಂಗ್ ಕ್ರಷರ್ ಇದೆ, ಅಲ್ಲೂ ಕೂಡ ಕೆಲಸ ನಡೀತಾ ಇದೆ.
ಕೆಳಗಡೆ ಅರೌಂಡ್ 16 ಜನ ಲೇಬರ್ಸ್ ಕೆಲಸ ಮಾಡ್ತಾ ಇದ್ರು. ಮೇಲ್ಗಡೆ 2-3 ಜನ ಅದು ಒಂದು ವೈಬ್ರೇಟರ್ ಅಂತ ಬರುತ್ತೆ, ಇಟ್ಯಾಚಿ ಥರ ಇರುತ್ತೆ, ಅದನ್ನ ಕಲ್ಲುಗಳನ್ನ ಕದಲಿಸೋ ಅಂತ ಒಂದು ಕೆಲಸ ಅವ್ರು ಮೇಲ್ಗಡೆ ಮಾಡ್ತಾ ಇರಬೇಕಾದ್ರೆ ಆ ಬಂಡೆಗಳು ಎಲ್ಲ ಸ್ಲೈಡ್ ಆಗಿ ಕೆಳಗಡೆ ಏನು ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದ್ದಾರೆ. ಈ ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಅಲ್ಲೇ ಸ್ಥಳದಲ್ಲಿ ಇನ್ನು 5 ಜನ ಇಂಜೂರ್ಡ್ ಇದ್ದಾರೆ. ಈಗೆಲ್ಲ 5 ಜನ ಈಗ ನಾವು ನೋಡಿದ್ವಿ ಹಾಸ್ಪಿಟಲ್ ಇದ್ದಾರೆ. ಶಿವಣ್ಣ ಸ್ವಲ್ಪ ಮುಂದೆ ಔಟ್ ಆಗ್ತಾ ಇದ್ದಾರೆ. ಆಮೇಲೆ ಇನ್ನು 4 ಜನ ಇದ್ದಾರೆ. ಅವರು ಏನಿದ್ರು 16 ಜನ 4 ಜನ ಅವ್ರಿಗೆ ಏನೂ ಇಂಜುರೀಸ್ ಆಗಿಲ್ಲ. ದೇ ಆರ್ ಸೇಫ್. ಸರ್, ಯಾರು ಕ್ರಷರ್ ಓನರ್ ಯಾರು ಏನಾದರೂ ಅನುಮತಿ ಪಡ್ಕೊಂಡಿದ್ರೆ ಇದನ್ನೇ ವೆರಿಫೈ ಮಾಡಿದ್ರೆ? ಈಗ ನೋಡಿ, ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ನಾವು. ಇನ್ನು ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಯಾರು ಓನರ್ಗಳು ಯಾರಿದ್ದಾರೆ, ಮೇಲ್ಗಡೆ ಓನರ್ ಯಾರು, ಕ್ರಷರ್ ಓನರ್ ಯಾರು, ಕೆಳಗಡೆ ಇರತಕ್ಕಂಥ ಕ್ರಷರ್ ಓನರ್ ಯಾರು, ಅದ್ರ ಬಗ್ಗೆ ಮತ್ತೆ ಮೈನ್ಸ್ ಅಂಡ್ ಜಿಯಾಲಜಿಯಿಂದ ಏನು ಪರ್ಮಿಟ್ ಲೈಸೆನ್ಸು ತಗೊಂಡಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಈಗ ತನಿಖೆ ವೇಳೆ ನಾವು ಅದನ್ನು ನೋಡ್ತೀವಿ. ಒಂದಷ್ಟು ನಿರ್ಲಕ್ಷ್ಯ ಕಂಡು ಬರ್ತಿದೆ ಸರ್. ಯಾಕಂದ್ರೆ ಮೇಲ್ಗಡೆ ಕೆಲಸ ಆಗ್ತಿದೆ, ಕೆಳಗಡೆ ಕಾರ್ಮಿಕರಿದ್ದಾರೆ, ಬಂಡೆ ಕನ್ಸತ್ ಟೈಮಲ್ಲಿ ಬಿದ್ದರೆ ಅನಾಹುತ ಆಗುತ್ತೆ ಅಂತ ಗೊತ್ತಿತ್ತು. ಆದ್ರೂ ಅಲ್ಲಿ ಯಾರು ಇನ್ಚಾರ್ಜ್ ಅಂತ ಇರ್ಲಿಲ್ವಾ? ಹೇಗೆ ಅವ್ರನ್ನ ನೇಮಕ ಮಾಡಿದ್ರೆ ಇಲ್ಲ? ನೋಡಿ, ಆಬ್ವಿಯಸ್ಲಿ ಮೇಲ್ನೋಟಕ್ಕಂತೂ ಹೇಳೋ ಅವಶ್ಯಕತೆ ಇಲ್ಲ. 7 ಜನ ಮೃತಪಟ್ಟಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ನೆಗ್ಲಿಜೆನ್ಸ್ ಇಂದಾನೆ ಮೃತಪಟ್ಟಿರ್ತಾರೆ. ಸೊ ನೆಗ್ಲಿಜೆನ್ಸ್ ಅಂತೂ ಏನು ಮೇಲ್ಗಡೆ ಇರ್ತಕ್ಕಂಥ ಕ್ವಾರಿಯವರು ಇದೆ, ಕೆಳಗಡೆ ಇರ್ತಕ್ಕಂಥ ಕ್ವಾರಿಯವರು ಇಬ್ಬರದು ಕೂಡ ನೆಗ್ಲಿಜೆನ್ಸ್ ಇರೋದಂತೂ ಖಂಡಿತವಾಗಿ ಕಂಡು ಬರ್ತದೆ. ಏನಾದ್ರು ಬ್ಲಾಸ್ಟ್ ಏನಾದ್ರು ಮಾಡಬೇಕು? ಇಲ್ಲ ಆ ಥರದ್ದು ಯಾವುದು ಸರ್ ನಾವು ಇಲ್ಲ. ಕೇಸ್ ರಿಜಿಸ್ಟರ್ ಆಗಿದೆಯಾ ಅಥವಾ ಯಾರು ಕಂಪ್ಲೇಂಟ್, ಯಾರ ಮೇಲೆ ಕೇಸ್ ಆಗಿದೆ? ಈಗ ಕಂಪ್ಲೇಂಟ್ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಈಗ ಕಂಪ್ಲೇಂಟ್ ತಗೊಳ್ತಾರೆ. ಈಗ ಮೃತರ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇದಾರೆ ಹೇಗೆ ಸರ್? ಅವ್ರು ಕೆಲವು ಜನ ಇದ್ದಾರೆ ಅಲ್ಲೇ ಇದ್ದಾರೆ, ಅಲ್ಲಿ ಸ್ಪಾಟ್ ಅಲ್ಲೇ ಇದ್ದಾರೆ ಮೃತರ ಫ್ಯಾಮಿಲಿಯವರು. ಅದರಲ್ಲಿ 7 ಜನದಲ್ಲಿ ಒಂದು 5 ಜನ ಮಧ್ಯಪ್ರದೇಶದಲ್ಲಿದ್ದಾರೆ, ಒಬ್ಬ ಛತ್ತೀಸ್ಗಢ ಮತ್ತೆ ಇನ್ನೊಬ್ಬ ಇಲ್ಲಿ ಯಾದಗಿರಿ. ಸರ್, ಪ್ರತಿದಿನ ಎಷ್ಟು ಜನ ಕೆಲಸ ಮಾಡ್ತಿದ್ರು ಕ್ರಷರ್? 16 ಜನ ನೋಡಿ, ಅದು ನಮ್ಮ ಈಗ ಸದ್ಯಕ್ಕೆ ಇವತ್ತಂತೂ 16 ಜನ ಕೆಲಸ ಮಾಡ್ತಾ ಇದ್ದು ಕಂಡು ಬೆಳಗಿನ ಜಾವ. ಇವಾಗ ಆಲ್ರೆಡಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಅಲ್ಲಿನ ಕ್ರಷರ್ ಮಾಲೀಕರು ಯಾರು, ಯಾಕಾಗಿ ಈ ರೀತಿ ಆಯಿತು, ಅವರು ಲೈಸೆನ್ಸ್ ಅನ್ನ ತೆಗೆದುಕೊಂಡಿದ್ರಾ ಇಲ್ವಾ, ಪ್ರತಿಯೊಂದರ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ.